ಸ್ನೇಹಿತರೆ, ನೀವು ಬ್ಲಾಗಿಂಗ್ ಮಾಡ್ತಾ ಇದ್ದೀರಿ ಅಂತಂದ್ರೆ, ಬ್ಲಾಗ್ ನಿಮ್ಮ ಒಂದು ಹಾಕ್ತಿರುವಂತ ಕಂಟೆಂಟ್ ಏನಂತಂದ್ರೆ ಡಿಸ್ಕವರ್ ಅಲ್ಲಿ ಹೋಗ್ಬೇಕು ಅನ್ನೋ ಒಂದು ಏನಿರುತ್ತೆ ಅಂದ್ರೆ ಮನಸ್ಸಲ್ಲಿ ತುಂಬಾ ಇರುತ್ತೆ. ಬಟ್ ಏನಂದ್ರೆ ಡಿಸ್ಕವರ್ಗೆ ಹೋಗ್ತಾನೆ ಇಲ್ಲ. ಡಿಸ್ಕವರ್ಗೆ ಹೋಗ್ಬೇಕಂತಂದ್ರೆ ಕೆಲವೊಂದು ಪಾಲಿಸೀಸ್ ಇರುತ್ತೆ. ಅವ್ರದ್ದೇ ಆದಂತ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ. ಬಟ್ ನೀವೇನ್ ಮಾಡ್ಬೋದಪ್ಪ ಅಂತಂದ್ರೆ, ಇವತ್ತಿನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಏನಂತಂದ್ರೆ, ಗೂಗಲ್ ಡಿಸ್ಕವರ್ ಅಲ್ಲಿ ಹೋಗ್ಬೇಕು ಅಂತಂದ್ರೆ ಕೆಲವೊಂದು ಪಾಲಿಸೀಸ್ ಇರುತ್ತೆ. ಅದು ಲಾಸ್ಟ್ ವಿಡಿಯೋಸ್ ಅಲ್ಲಿ ಹೇಳಿದ್ದೀನಿ ನಾನು. ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತ ಒಂದು ಪಾಲಿಸಿ ಅಥವಾ ಕಂಟೆಂಟ್ ಇದೆ. ಆ ಕಂಟೆಂಟ್ ಅನ್ನ ನೀವು ಕ್ರಿಯೇಟ್ ಮಾಡಿದ್ರಿ ಅಂತಂದ್ರೆ 100% ಆಗಿ ನೀವು ಗೂಗಲ್ ಡಿಸ್ಕವರ್ ಅಲ್ಲಿ ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಆ ಕಂಟೆಂಟ್ ಬಂದ್ಬಿಟ್ಟು ಗೂಗಲ್ ವೆಬ್ ಸ್ಟೋರೀಸ್. ಗೂಗಲ್ ವೆಬ್ ಸ್ಟೋರೀಸ್ ಅನ್ನ ಯಾವ ತರ ಕ್ರಿಯೇಟ್ ಮಾಡೋದು, ಏನು ಎಲ್ಲ ಕಂಪ್ಲೀಟ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಂಡ್ ವರೆಗೂ ನೋಡ್ತೀನಿ ಅಂತಂದ್ರೆ ನಿಮಗೆ 100% ಆಗಿ ಅರ್ಥ ಆಗುತ್ತೆ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಹಾಗಂತಂದ್ರೆ ಗೂಗಲ್ ವೆಬ್ ಸ್ಟೋರೀಸ್ ಅಂದ್ರೆ ಏನು? ಗೂಗಲ್ ವೆಬ್ ಸ್ಟೋರೀಸ್ ಅಂತಾನೆ ಅದರಲ್ಲಿ ಮೆನ್ಷನ್ ಇದೆ. ನಿಮಗೆ ಗೊತ್ತಿರುವಂತದ್ದು, ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರೀಸ್ ಅನ್ನ ಹಾಕ್ತಿರ್ತೀರಾ. ಅದೇ ತರ ಇದರಲ್ಲಿ ಗೂಗಲ್ ಇರುವಂತ ಒಂದು ವೆಬ್ ಸ್ಟೋರೀಸ್. ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ ತರ ಸ್ಟೋರೀಸ್ ಹಾಕ್ತೀರಾ, ಅದೇ ತರ ಇದರಲ್ಲೂ ಕೂಡ ನಾವು ಸ್ಟೋರೀಸ್ ಗಳನ್ನ ಹಾಕ್ತಿವಿ. ಇದೇನಂತಂದ್ರೆ ಗೂಗಲ್ ಸರ್ಚ್ ಆಗಿರ್ಬೋದು, ಗೂಗಲ್ ಡಿಸ್ಕವರ್ ಆಗಿರ್ಬೋದು, ಗೂಗಲ್ ಇಮೇಜಸ್ ಅಲ್ಲಿ ಆಗಿರ್ಬೋದು, ಎಲ್ಲಾ ಕಡೆ ಇದನ್ನ ಡಿಸ್ಪ್ಲೇ ಮಾಡುತ್ತೆ. ಇದರಿಂದ ಏನಾಗತ್ತಪ್ಪ ಅಂತಂದ್ರೆ ನಿಮ್ಮ ಒಂದು ಬ್ಲಾಗ್ಗೆ ಟ್ರಾಫಿಕ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಹಾಗಂತಂದ್ರೆ ಆ ಗೂಗಲ್ ವೆಬ್ ಸ್ಟೋರೀಸ್ ಅನ್ನ ಯಾವ ತರ ಕ್ರಿಯೇಟ್ ಮಾಡ್ಕೊಳ್ಳೋದು, ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ. ಸ್ನೇಹಿತರೆ, ನೋಡ್ಬೋದು ನಾನು ನನ್ನ ವರ್ಡ್ ಪ್ರೆಸ್ ಬ್ಯಾಕ್ ಎಂಡ್ಗೆ ಬಂದಿದ್ದೀನಿ. ಸಿಂಪಲ್ ಆಗಿ ಬ್ಯಾಕ್ ಎಂಡ್ಗೆ ಬನ್ನಿ. ಅಲ್ಲಿ ನೀವು ಒಂದು ಪ್ಲಗಿನ್ ಅನ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಪ್ಲಗಿನ್ಸ್ ಮೇಲೆ ಬಂದ್ಬಿಟ್ಟು ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಆಡ್ ಪ್ಲಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಡ್ ಪ್ಲಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ಸರ್ಚ್ ಬಾರ್ ಅಲ್ಲಿ ವೆಬ್ ಸ್ಟೋರೀಸ್ ಅಂತ ಸರ್ಚ್ ಮಾಡಿ. ಸಿಂಪಲ್ ಆಗಿ ವೆಬ್ ಸ್ಟೋರೀಸ್ ಅಂತ ಸರ್ಚ್ ಮಾಡಿದ್ರಿ ಅಂತಂದ್ರೆ ಅಲ್ಲಿ ಪ್ಲಗಿನ್ಸ್ಗಳು ನಿಮಗೆ ಓಪನ್ ಆಗುತ್ತೆ. ಅಲ್ಲಿ ನೋಡ್ಬೋದು ವೆಬ್ ಸ್ಟೋರೀಸ್ ಬೈ ಗೂಗಲ್ ಅಂತ ಇದೆ. ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡು ಆದಮೇಲೆ ಅದನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಬೇರೆ ಯಾವುದೇ ರೀತಿಯಾದಂಥ ವೆಬ್ ಸ್ಟೋರೀಸ್ ಪ್ಲಗಿನ್ಸ್ಗಳನ್ನ ಇನ್ಸ್ಟಾಲ್ ಮಾಡೋದಕ್ಕೆ ಹೋಗಬೇಡಿ. ಗೂಗಲ್ದೇ ಇರುವಂತಹ ಒಂದು ಪ್ಲಗಿನ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಆದಮೇಲೆ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಕ್ಟಿವೇಟ್ ಆದ ಮೇಲೆ ನಿಮಗೆ ಕೆಳಗಡೆ ಬರುತ್ತೆ. ಸಿಂಪಲ್ ಆಗಿ ಒಂದು ನಿಮಗೆ ಏನಂತಂದ್ರೆ ಒಂದು ಹೊಸ ಮೆನು ಆ್ಯಡ್ ಆಗಿರುತ್ತೆ. ನೋಡ್ಬೋದು ಸ್ಟೋರೀಸ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ಇಲ್ಲಿ ನಿಮಗೆ ಈ ತರ ಇಂಟರ್ಫೇಸ್ ಬರುತ್ತೆ. ಅದೇ ರೀತಿಯಾಗಿ ನೋಡ್ಬೋದು ಟೆಂಪ್ಲೇಟ್ಸ್ಗಳು ಕೂಡ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಈ ಟೆಂಪ್ಲೇಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ನೀವೇನು ಮಾಡ್ಬೋದು ಅಂತಂದ್ರೆ ಎಡಿಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಬೋದು. ಇಲ್ಲ ನಮಗೆ ಹೊಸದಾಗಿ ಕ್ರಿಯೇಟ್ ಮಾಡಬೇಕು ಅಂತ ಇತ್ತಂದ್ರೆ ಇಲ್ಲಿ ನೋಡ್ಬೋದು ಕ್ರಿಯೇಟ್ ನ್ಯೂ ಸ್ಟೋರಿ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ವೆಬ್ ಸ್ಟೋರೀಸ್ ಅನ್ನ ಕ್ರಿಯೇಟ್ ಮಾಡುವಂತ ಒಂದು ಇಂಟರ್ಫೇಸ್ ಇಲ್ಲಿ ಓಪನ್ ಆಗುತ್ತೆ. ನಿಮಗೆ ಯಾವ್ದು ಬೇಕು ಅದನ್ನ ಇಮೇಜ್ ಅನ್ನ ಹಾಕ್ಬೋದು, ಯಾವ್ದು ಬೇಕಾದ ಬ್ಯಾಕ್ ಗ್ರೌಂಡ್ಸ್ಗಳನ್ನ ಹಾಕ್ಬೋದು, ಟೆಕ್ಸ್ಟ್ಗಳನ್ನ ಹಾಕ್ಬೋದು. ಇಲ್ಲಿ ನೋಡ್ಬೋದು ಬ್ಯಾಕ್ ಗ್ರೌಂಡ್ ಇದೆ, ಕಲರ್ ಇದೆ, ಟೆಕ್ಸ್ಟ್ ಇದೆ. ಇಲ್ಲಿ ನೋಡೋದು ನ್ಯೂ ಪೇಜ್ ಇದೆ. ಅದಾದ್ಮೇಲೆ ಡೂಪ್ಲಿಕೇಟ್ ಪೇಜ್ ಇದೆ. ಇಲ್ಲಿ ನಾನು ಇಮೇಜ್ ಅನ್ನ ಆಲ್ರೆಡಿ ಸೆಟ್ ಮಾಡಿದ್ದೀನಿ. ನೆಕ್ಸ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಟೆಕ್ಸ್ಟ್ ಬರುತ್ತೆ. ನಿಮಗೆ ಏನು ಸೈಜಲ್ಲಿ ಬೇಕೋ ಆ ಸೈಜನ್ನು ಎಂಟ್ರಿ ಮಾಡ್ಕೊಳ್ಳಿ. ಸಿಂಪಲ್ ಆಗಿ ಎಂಟ್ರಿ ಮಾಡಿಕೊಂಡು ಇಲ್ಲಿ ನೀವೇನಪ್ಪ ಅಂದರೆ ನಿಮ್ಮ ಟೆಕ್ಸ್ಟ್ ಏನು ಬೇಕು ಅದನ್ನು ನೀವು ಹಾಕ್ಬೋದು. ನಾನು ಸಿಂಪಲ್ ಆಗಿ BSNL ಜಾಬ್ಸ್ ಅಂತ ಹಾಕ್ತೀನಿ. ಸಿಂಪಲ್ ಆಗಿ ಹಾಕಿದ ಮೇಲೆ ನಿಮಗೆ ಅಲೈನ್ಮೆಂಟ್ ಕೂಡ ನೀವು ಮಾಡ್ಕೋಬೋದು. ನಾನು ಸೆಂಟರ್ ಅಲೈನ್ಮೆಂಟ್ ಮಾಡ್ತೀನಿ. ನೀವು ಇದನ್ನು ಎಳ್ಕೊಂಡ್ಬಿಟ್ಟು ಇನ್ನೂ ದೊಡ್ಡದು ಕೂಡ ಮಾಡ್ಕೋಬೋದು. ನಿಮಗೆ ಯಾವ ಥರ ಬೇಕು ಅದನ್ನು ನೀವು ಇಲ್ಲಿ ಸೆಟ್ ಮಾಡ್ಕೋಬೋದು. ಈ ರೀತಿ ಟೆಕ್ಸ್ಟನ್ನು ನೀವು ಸಿಂಪಲ್ ಆಗಿ ಹಾಕ್ಬೋದು. ಅದೇ ರೀತಿಯಾಗಿ ಕೆಳಗಡೆ ನಿಮಗೆ ಇಲ್ಲಿ ನೋಡ್ಬೋದು ಹೊಸ ಪೇಜ್ ಬೇಕು ಇದಲ್ಲದೆ. ಇದನ್ನು ನ್ಯೂ ಪೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಹಳೆ ಪೇಜಲ್ಲಿ ಬರುತ್ತೆ. ಮತ್ತೆ ಇಲ್ಲಿ ತಿರ್ಗಾ ನೀವು ಬ್ಯಾಕ್ಗ್ರೌಂಡನ್ನು ಕಲರ್ ಹಾಕೋಬೋದು ಅಥವಾ ಇಲ್ಲ ಅಂತಂದರೆ ನಿಮಗೆ ಇಮೇಜ್ ಹಾಕ್ಬೋದು. ಏನು ಬೇಕಾದರೂ ನೀವು ಇಲ್ಲಿ ಹಾಕ್ಬೋದು. ಸಿಂಪಲ್ ಆಗಿ ಮತ್ತೆ ನಾನು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಏನೋ ಒಂದು ಟೈಪ್ ಮಾಡ್ತೀನಿ. ಅದನ್ನು ಸೈಜನ್ನು ಏನು ಮಾಡ್ತೀನಿ ಸಿಂಪಲ್ ಆಗಿ ದೊಡ್ಡದು ಮಾಡ್ತೀನಿ. ಎಷ್ಟು ದೊಡ್ಡದು ಬೇಕು ಅದನ್ನು ಮಾಡ್ಕೋಬೋದು, ಎಷ್ಟು ಅಗಲ ಬೇಕು ಅಷ್ಟು ಮಾಡ್ಕೋಬೋದು. ಸಿಂಪಲ್ ಆಗಿ ಅಲ್ಲಿ ಸ್ಕ್ವೇರ್ ಅಥವಾ ರೆಕ್ಟ್ಯಾಂಗಲ್ ಏನು ಕಾಣಿಸ್ತಾ ಇದೆ ಅದರ ಒಳಗಡೆ ನಿಮ್ಮ ಟೆಕ್ಸ್ಟ್ ಇರಲಿ. ಯಾಕಂತಂದರೆ ಆವಾಗ ಕರೆಕ್ಟಾಗಿ ಅದು ನೋಡೋದಕ್ಕೆ ಸಿಂಪಲ್ ಆಗಿ ಇರುತ್ತೆ. ಮತ್ತು ಓಪನ್ ಕೂಡ ಕರೆಕ್ಟಾಗಿ ಆಗುತ್ತೆ. ಇದೇ ಪೇಜ್ ನಮಗೆ ಇನ್ನೊಂದರಲ್ಲಿ ಬೇಕು, ಇದರಲ್ಲಿ ಎಡಿಟ್ ಮಾಡೋ ಇತ್ತು ಅಂತಂದರೆ ಇಲ್ಲಿ ನೋಡ್ಬೋದು ಡೂಪ್ಲಿಕೇಟ್ ಪೇಜ್. ಸಿಂಪಲ್ ಆಗಿ ಕ್ಲಿಕ್ ಮಾಡ್ಕೊಳ್ಳಿ. ಅದು ಆ ಪೇಜ್ ಆ ಕಡೆ ಹೋಗುತ್ತೆ. ಈ ಪೇಜಲ್ಲಿ ನೀವೇನು ಎಡಿಟ್ ಮಾಡಬೇಕು, ಇಮೇಜ್ ಹಾಕಬೇಕು, ಏನು ಅದೆಲ್ಲ ಹಾಕ್ಬಿಟ್ಟು ಸಿಂಪಲ್ ಆಗಿ ಮಾಡ್ಬೋದು. ಸಿಂಪಲ್ ಅದಾದಮೇಲೆ ಪಬ್ಲಿಷ್ ಮೇಲೆ ಬನ್ನಿ. ನೀವೆಲ್ಲ ಕ್ರಿಯೇಟ್ ಮಾಡ್ಕೊಂಡಾದ್ಮೇಲೆ ಪಬ್ಲಿಷ್ ಮೇಲೆ ಬನ್ನಿ. ಅದಾದಮೇಲೆ ಕವರ್ ಪ್ರಿವ್ಯೂ ಅಂತ ಬರುತ್ತೆ. ಆ ಕವರ್ ಪ್ರಿವ್ಯೂವನ್ನು ನೀವು ಅಪ್ಲೋಡ್ ಮಾಡ್ಬೋದು, ಇಲ್ಲ ಫೈಲನ್ನು ಲಿಂಕ್ ಕೂಡ ಮಾಡ್ಬೋದು. ಸಿಂಪಲ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಇಲ್ಲಿ ಟೈಟಲ್ ಹಾಕಿ, ಯಾವುದ್ರ ಬಗ್ಗೆ ಅದನ್ನು ಟೈಟಲ್ ಹಾಕಿ, ಸ್ಟೋರಿ ಡಿಸ್ಕ್ರಿಪ್ಷನ್ ಮೇಲೆ ಹಾಕಿ. ಅದೇ ರೀತಿಯಾಗಿ ಪಬ್ಲಿಕ್, ಅನ್ಲಿಸ್ಟೆಡ್ ಅದೆಲ್ಲ ಬರುತ್ತೆ. ಪ್ರೈವೇಟು, ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಅದೆಲ್ಲ ಬರುತ್ತೆ. ಪಬ್ಲಿಕ್ ಅಂತಲೇ ಇರಲಿ. ಅದೆಲ್ಲ ಆದಮೇಲೆ ಲೋಗೋ ಏನಾದರೂ ಇನ್ ಕೇಸ್ ಹಾಕಬೇಕು ಅಂತಂದರೆ ಲೋಗೋ ಹಾಕಿ. ಅದಾದಮೇಲೆ ಪರ್ಮಾ ಲಿಂಕು ಕೂಡ ಇಲ್ಲಿ ತೋರಿಸುತ್ತೆ. ಪರ್ಮಾ ಲಿಂಕ್ ಕೂಡ ಚೇಂಜಸ್ ಮಾಡಿಕೊಂಡು
ಅದಾದ ಮೇಲೆ ನೀವೇನಪ್ಪ ಅಂದ್ರೆ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿ. ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಆಟೋಮೆಟಿಕಲಿ ನಿಮ್ಮ ಒಂದು ವೆಬ್ ಪಬ್ಲಿಷ್ ಆಗತ್ತೆ. ಸೊ ಪಬ್ಲಿಷ್ ಆದ ಮೇಲೆ ನೀವದನ್ನ ಜನರಿಗೆ ಯಾವ ಯಾವ ರೀತಿ ತೋರ್ಸೋದಕ್ಕೆ ಇಷ್ಟಪಡ್ತೀರಾ? ಮೆನ್ಯುವಲ್ ತೋರಿಸ್ತೀರಾ? ಅಥವಾ ಫುಟರ್ ಅಲ್ಲಿ ತೋರಿಸ್ತೀರಾ? ಹೆಡರ್ ಅಲ್ಲಿ ತೋರಿಸ್ತೀರಾ? ಅದನ್ನೆಲ್ಲ ನೀವು ಡಿಸೈಡ್ ಮಾಡಬೇಕಾಗುತ್ತೆ. ಸೊ ಅದನ್ನೆಲ್ಲ ಡಿಸೈಡ್ ಮಾಡ್ಬೇಕಂತಂದ್ರೆ ನೀವು ಅದನ್ನ ಆ ಮೆನು ಅಲ್ಲಿ ಹಾಕ್ಬೇಕಾಗತ್ತೆ. ಸೊ ಮೆನು ಅಲ್ಲಿ ಯಾವ ತರ ಹಾಕೋದು ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸಿಂಪಲ್ ಆಗಿ ಮೆನ್ಯೂಗೆ ಹೋಗ್ಬೇಕಾಗತ್ತೆ. ಸೊ ಅಪಿರಿಯನ್ಸ್, ಮೆನ್ಯೂಸ್. ಮೆನ್ಯೂಸ್ ಮೇಲೆ ಬನ್ನಿ. ಮೆನ್ಯೂಸ್ ಮೇಲೆ ಬಂದಾದ ಮೇಲೆ ಇಲ್ಲಿ ಮೆನ್ಯೂ 1 ಸೆಲೆಕ್ಟ್ ಇದೆ. ಸೊ ಇಲ್ಲಿ ನೀವೇನಪ್ಪಾ ಅಂತಂದ್ರೆ ಸ್ಟೋರೀಸ್ ಅನ್ನ ಹಾಕ್ಬೋದು. ಇಲ್ಲಿ ನೋಡ್ಬೋದು ಸ್ಟೋರೀಸ್ ಅಂತ ಇದೆ. ಸಿಂಪಲ್ ಆಗಿ ಅದನ್ನ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬಹುದು. ಸೊ ಈ ರೀತಿ ಏನಂತಂದ್ರೆ ನೀವು ಸಿಂಪಲ್ ಆಗಿ ನಿಮ್ಮ ಒಂದು ವೆಬ್ ಸ್ಟೋರೀಸ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಹೈ ರೆಸೊಲ್ಯೂಷನ್ ಇಮೇಜಸ್ಗಳು, ಟೆಕ್ಸ್ಟ್‌ಗಳು, ವಿಡಿಯೋಗಳು ಅದರಲ್ಲಿ ನೀವು ಇನ್ಸರ್ಟ್ ಮಾಡ್ಬೋದು. ಇನ್ಸರ್ಟ್ ಮಾಡಿಕೊಂಡು ಏನಂತಂದ್ರೆ ನೀವು ಸಿಂಪಲ್ ಆಗಿ ಡಿಸ್ಕವರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇದೇ ರೀತಿ ಹೆಚ್ಚಿನ ಒಂದು ವಿಡಿಯೋಸ್‌ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.